ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ತೋರಿಸುವಂಥ ಆಸಕ್ತಿಯನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನವೂ ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿದ್ದಾನೆ. ಆತನು ನಮ್ಮೊಂದಿಗೆ ಮಾತಾಡುವಾಗ ಆತನ ಮಾತುಗಳು ನಮಗೆ ಒಂದು ಧೈರ್ಯವಾಗಿಯೂ ಬಲವಾಗಿಯೂ ನಮ್ಮನ್ನು ಮುನ್ನಡೆಸುವಂಥ ಮಾತುಗಳಾಗಿದೆ. ಈ ದಿನ ದೇವರು ನಮ್ಮೊಂದಿಗೆ ಯಾವ ವಿಷಯದ ಕುರಿತು ಮಾತಾಡಲಿಕ್ಕಿದ್ದಾರೋ ಆ ವಿಷಯದ ಕುರಿತು ದೇವರು ನಮ್ಮೊಂದಿಗೆ ಧಾರಾಳವಾಗಿ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಯಾವುದೇ ವಿಷಯದ ಕುರಿತು ದೇವರೇ ನೀವು ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಬಯಸ್ತಿದ್ದೀರೋ ಆ ವಿಷಯದ ಕುರಿತು ಧಾರಾಳವಾಗಿ ನಮ್ಮೊಂದಿಗೆ ನೀವು ಮಾತಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ದೇವರೊಂದಿಗೆ ಆರಂಭ ಎಂಬುದಾಗಿರುವಂಥ ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದೇನೆ. ಪ್ರತಿದಿನ ದೇವರೊಂದಿಗಿರುವ ಆ ಜೀವಿತ ಎಂಬುದಾಗಿರುವಂಥ ವಿಷಯನ ಪ್ರತಿದಿನ ಆ ದೇವರೊಂದಿಗೆ ಜೀವಿಸಿದ ಭಕ್ತರನ್ನು ನಿಮ್ಮೊಂದಿಗೆ ನಿಮ್ಮ ಮುಂದೆ ಸತ್ಯವೇದದ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ನಾನು ಬಯಸೋನಾಗಿದ್ದೇನೆ. ಈ ದಿನದ ಸಂದೇಶದ ಮುಖ್ಯವಾದ ವಿಷಯ ಏನಂದರೆ ದೇವರೊಂದಿಗಿರುವ ಸಮಯ. ನಾವು ದೇವರೊಂದಿಗಿರುವ ಸಮಯ ಎಂಬುದಾಗಿರುವಂಥ ವಿಷಯದ ಕುರಿತು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಹಾಗೆ ದೇವರೊಂದಿಗೆ ಸಮಯ ಕಳೆದಂಥ ಒಂದು ಭಕ್ತನನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ಪರಿಚಯ ಮಾಡುವವರಾಗಿದ್ದೇವೆ. ಅದನ್ನು ನೀವು ತಿಳಿದು ಆ ಭಕ್ತನು ಹೇಗೆ ದೇವರೊಂದಿಗೆ ಸಮಯವನ್ನು ಕಳೆದಾನೋ ಅದೇ ಥರ ಈ ದಿನವೂ ಕೂಡ ಅದೇ ಪ್ರಕಾರ ನಮ್ಮ ಜೀವಿತವೂ ಕೂಡ ದೇವರೊಂದಿಗೆ ಕಳೀಲಿಕ್ಕೆ ದೇವರು ಸಹಾಯ ಮಾಡಲಿ. ಆದಿಕಾಂಡ ಪುಸ್ತಕ ಅದರ 5ನೇ ಅಧ್ಯಾಯ 23ನೇ ವಚನ ನಾವು ಓದಿಕೊಳ್ಳೋದಾದರೆ, ಅಥವಾ 21, 22, 23, 24ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಅನೋಕನು 65 ವರ್ಷದವನಾದಾಗ ಮೆತುಷಾಯೇಲನನ್ನು ಪಡೆದನು. ಮೆತುಷಾಯೇಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೆ ಹೋದನು. ನಾವು ನೋಡ್ಬೋದು, ಅವನು ಬದುಕಿದ 365 ವರ್ಷವೂ ಕೂಡ ಅನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಕಾಣ್ತೇವೆ. 365 ದಿನವೂ ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಅನೋಕನು ನಡೆದು ಜೀವಿಸಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅನೋಕನ ಬಗ್ಗೆ ಅನೇಕ ವಿಷಯಗಳು ನಾವು ಕಲಿಯುವಾಗ ನಮ್ಮ ಜೀವಿತದಲ್ಲಿ ಆತನಿಗೆ ಹೇಗೆ ಸಾಧ್ಯವಾಯಿತು ಎಂಬುದಾಗಿರುವ ಪ್ರಶ್ನೆ ನಮಗೆ ಬರ್ಬೋದು. ಯಾಕೆಂದರೆ ನಮಗೆ ಸಾಧ್ಯವಾಗ್ತಾಯಿಲ್ಲ. ಅನೋಕನಿಗೆ ಕುಟುಂಬ ಇತ್ತು, ಮಕ್ಕಳಿದ್ರು, ಜವಾಬ್ದಾರಿ ಇದೆ, ಎಲ್ಲವೂ ಇದ್ದರೂ ಕೂಡ ತನ್ನ ಜೀವಿತದ ಕಾಲದಲ್ಲಿ, ತನಗೆ ಕೊಟ್ಟ ಆಯುಷ್ಕಾಲದಲ್ಲಿ ದೇವರೊಂದಿಗೆ ಆತನೇನು ಮಾಡಿದ್ದಾನೆ, ಸಮಯವನ್ನು ಕಳೆದ. ತಾನು ಬದುಕಿದ ದಿನವೆಲ್ಲ ದೇವರೊಂದಿಗೆ ಸಂಚಾರ ಮಾಡ್ದ. ಒಂದು ಸೇವಕರು ಒಂದು ಪ್ರಸಂಗ ಮಾಡುವಾಗ ಅನೋಕನ ಜೀವಿತದ ಬಗ್ಗೆ ಈ ರೀತಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದನ್ನು ನಾವು ಕೇಳಿದ್ದೇನೆ. ಏನೆಂಬುದಾಗಿ ಹೇಳೋದಾದರೆ, ಅನೋಕನು ದೇವರೊಂದಿಗೆ ಸಂಚಾರ ಮಾಡುತ್ತಿರುವಾಗ ದೇವರ ರಾಜ್ಯ ಅಥವಾ ದೇವರ ಮನೆಗೆ ಅನೋಕನು ತುಂಬ ಹತ್ತಿರದವನಾದಾಗ ಒಂದು ಸಂಜೆ ದೇವರು ಹೇಳಿದ್ರು, ನನ್ನ ಮನೆಗೆ ನೀನು ಹತ್ತಿರ ಆಗಿದೆಯಾ, ಇನ್ನು ಭೂಲೋಕಕ್ಕೆ ಹೋಗೋಕ್ಕೆ ತುಂಬ ದೂರ ಇದೆ, ಅದರಿಂದ ನನ್ನೊಂದಿಗೆ ನೀನು ಬಂದ್ಬಿಡು ಎಂಬುದಾಗಿ ಅನೋಕನನ್ನು ತನ್ನ ರಾಜ್ಯಕ್ಕೆ ಅಥವಾ ತನ್ನ ಮನೆಗೆ ದೇವರು ಸೇರಿಸಿಕೊಂಡನೆಂಬುದಾಗಿ ಒಂದು ಅಭಿಪ್ರಾಯವನ್ನು ಹೇಳಿದರು. ಅಂದರೆ ದೇವರೊಂದಿಗೆ ಆತನು ನಡೆದು ದೇವರ ಮನೆಗೆ ಅಥವಾ ದೇವರ ರಾಜ್ಯಕ್ಕೆ ತುಂಬ ಹತ್ತಿರವುಳ್ಳ ವ್ಯಕ್ತಿಯಾಗಿ ಮಾರ್ಪಟ್ಟನು ಎಂಬುದಾಗಿರುವಂಥ ಒಂದು ತಾತ್ಪರ್ಯದೊಂದಿಗೆ
ಆ ಸೇವಕರು ಅದನ್ನು ಆ ಪ್ರಸಂಗದಲ್ಲಿ ಹೇಳಿದ್ದನ್ನು ನಾವು ನೋಡ್ತೀವಿ. ಹೌದು ಪ್ರಿಯರೇ, ದೇವರೊಂದಿಗೆ ಅನೋಕನು ನಡೆದು ದೇವರಿಗೆ ತುಂಬ ಹತ್ತಿರ ಉಳ್ಳವನಾಗಿ ಮಾರ್ಪಟ್ಟ. ಹಾಗಾದರೆ ನಮಗೊಂದು ಪ್ರಶ್ನೆ ಅಲ್ಲಿ ಉದ್ಭವಿಸ್ತದೆ. ಅನೋಕನು ಕುಟುಂಬ ಇತ್ತು, ಮಕ್ಕಳಿದ್ರು, ಜವಾಬ್ದಾರಿ ಇದ್ರು, ಆದರೂ ಕೂಡ ಹೇಗೆ ದೇವರೊಂದಿಗೆ ನಡೀಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಮಗೊಂದು ಪ್ರಶ್ನೆ ಬರೋದಾದರೆ, ಆತನು ಎಲ್ಲವನ್ನು ಕೂಡ ದೇವರೊಂದಿಗೆ ಆತನು ಸಂಚರಿಸಿದ. ಅಂದರೆ ತನ್ನ ಕುಟುಂಬ, ತನ್ನ ಮಕ್ಕಳು, ತನಗಿದ್ದಂಥ ಜವಾಬ್ದಾರಿ ಎಲ್ಲವನ್ನ ಕೂಡ ದೇವರಿಗೆ ತಿಳಿಸಿ ದೇವರ ಮಾರ್ಗದರ್ಶನ ಹೊಂದಿಕೊಂಡು ದೇವರು ಹೇಳುವ ಮಾರ್ಗದಲ್ಲೇ ತನ್ನ ಜೀವಿತವನ್ನು ನಡೆಸಿಕೊಂಡು, ಅದೇ ದೇವರೊಂದಿಗಿರುವಂಥ ಒಂದು ಏನು ಪ್ರಯಾಣ ಆಗಿದೆ. ಹಾಗಾದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಕುಟುಂಬ, ಮಕ್ಕಳು, ಜವಾಬ್ದಾರಿಗಳು ಎಲ್ಲ ಇದೆ. ಎಲ್ಲದರ ಮಧ್ಯದಲ್ಲಿ ಕೂಡ ನಾವು ಪ್ರಧಾನವಾದ ಒಂದು ಸ್ಥಾನ ಅಥವಾ ದೇವರೊಂದಿಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಆತನ ಆಲೋಚನೆಯೊಂದಿಗೆ ನಾವು ನಡೆಸಲ್ಪಡುವಾಗ ಆತನೊಂದಿಗೆ ನಮ್ಮ ಪ್ರಯಾಣ ಮುಂದುವರಿಯುವಂಥದ್ದಾಗಿರ್ತದೆ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೂಡ ದೇವರೇ ಇದನ್ನು ಮಾಡ್ಬೋದಾ, ಇದಕ್ಕೆ ನಾವು ಹೋಗ್ಬೋದಾ, ಈ ಕೆಲಸಕ್ಕೆ ಸೇರ್ಬೋದಾ, ಪ್ರತಿಯೊಂದನ್ನು ಕೂಡ ದೇವರಲ್ಲೇ ವಿಚಾರಿಸಿ ದೇವರ ಅನುಮತಿ ಪಡ್ಕೊಂಡು ನಾವು ನಡೆಯುವಾಗ ನಮ್ಮ ಸಂಚಾರ ದೇವರೊಂದಿಗೆ ಆಗಿರ್ತದೆ. ಹಾಗಾದರೆ ಈ ದಿನ ನಿಮ್ಮ ಸಂಚಾರ ದೇವರೊಂದಿಗೆ ಆಗಿರಲಿ. ದೇವರೊಂದಿಗಿರುವ ಸಮಯ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡುವಾಗ ದೇವರೊಂದಿಗೆ ಈ ದಿನದ ದೇವರು ಕೊಟ್ಟ ಸಮಯವನ್ನು ನಾವು ಕಳೆಯುವವರಾಗಿರೋಣ. ಈ ದಿನ ಮಾತ್ರವಲ್ಲದೆ ಪ್ರತಿದಿನ ನಮ್ಮ ಜೀವಿತದ ಅವಧಿಯ ತನಕ ಅನೋಕನು ಹೇಗೆ ತಾನು ಬದುಕಿದ ಸಮಯವೆಲ್ಲ ದೇವರೊಂದಿಗೆ ಸಂಚರಿಸಿದನು, ಹಾಗೆಯೇ ನಾವು ಕೂಡ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ದೇವರೊಂದಿಗೆ ಮಾತಾಡುತ್ತಾ ದೇವರೊಂದಿಗೆ ನಡೆಯುತ್ತೆ. ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ದೇವರೊಂದಿಗೆ ಮಾತಾಡ್ಬೋದು, ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಾವು ದೇವರೊಂದಿಗೆ ಮಾತಾಡ್ಬೋದು, ಪ್ರತ್ಯೇಕವಾದ ಒಂದು ಸಮಯವನ್ನು ನಾವು ಪ್ರತ್ಯೇಕಿಸಿಕೊಂಡು ದೇವರೊಂದಿಗೆ ಮಾತಾಡ್ಬೋದು. ಎಲ್ಲ ವಿಷಯಗಳನ್ನು ನಾವು ದೇವರೊಂದಿಗೆ ಹಂಚಿಕೊಂಡು ದೇವರು ಹೇಳುವ ಮಾತುಗಳಿಗೆ ಒಂದು ಅನುಸರಣೆಯನ್ನು ನಾವು ತೋರಿಸುವಾಗ ನಮ್ಮ ಪ್ರಯಾಣ ದೇವರೊಂದಿಗೆ ಆಗುವಂಥದ್ದಾಗಿರ್ತದೆ. ಹಾಗಾದರೆ ಈ ದಿನ ನೀವು ದೇವರೊಂದಿಗೆ ಸಂಚರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲ ಸೋಲುಗಳನ್ನು ದೇವರು ಜಯವಾಗಿ ಮಾರ್ಪಡಿಸುವವನಾಗಿದ್ದಾನೆ. ಅನೋಕನು ತಾನು ಬದುಕಿದ ಕಾಲವೆಲ್ಲ ದೇವರೊಂದಿಗೆ ಸಂಚರಿಸಲಿಕ್ಕೆ ಸಾಧ್ಯವಾಯಿತು. ನಂತರ ಇರುವಂಥ ಭಾಗದಲ್ಲಿ ಮತ್ತು ಅನೋಕನ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ದೇವರೊಂದಿಗಿರುವ ಸಮಯ ಈ ದಿನ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನಿಸಿದ್ದೇವೆ. ದೇವರೊಂದಿಗಿರುವ ಆ ಸಮಯವನ್ನು ದೇವರಿಗಾಗಿ ನಾವು ಮೀಸಲಾಗಿ ಇಡೋಣ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥಿಸ್ತೇವೆ. ದೇವರೊಂದಿಗಿರುವ ಸಮಯ ಎಂಬುದಾಗಿರುವಂಥ ವಿಷಯದ ಕುರಿತು ಧ್ಯಾನಿಸುವಾಗ ಮೊದಲನೇದಾಗಿ ಅನೋಕನ ಜೀವಿತದ ಕುರಿತು ನಾವು ಧ್ಯಾನಿಸಿದ್ದೇವೆ. ಅಪ್ಪ, ತಾನು ಬದುಕಿದ 365 ದಿನವೂ ಕೂಡ ನಿನ್ನೊಂದಿಗೆ ಸಂಚರಿಸಿದನು ಎಂಬುದಾಗಿರುವ ಆ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಕುಟುಂಬ ಇತ್ತು, ಮಕ್ಕಳಿದ್ರು, ಜವಾಬ್ದಾರಿ ಇತ್ತು, ಎಲ್ಲದರ ಮಧ್ಯದಲ್ಲಿಯೂ ಕೂಡ ಅನೋಕನು ನಿನ್ನೊಂದಿಗೆ ಸಂಚರಿಸಿದನಪ್ಪ. ನಿನ್ನೊಂದಿಗೆ ಸಮಯವನ್ನು ಕಳೆದನು, ನಿನ್ನ ದೇವರ ಸಮ್ಮುಖದಲ್ಲಿ ಕುಂತನು ಸ್ವಾಮಿ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಜವಾಬ್ದಾರಿಗಳು, ಕೆಲಸಗಳು, ಕುಟುಂಬ, ಕರ್ತನೆ ಎಲ್ಲವೂ ಇದೆ. ಅದರ ಮಧ್ಯದಲ್ಲೂ ಕೂಡ ಅನೋಕನ ಹಾಗೆ ನಿನ್ನೊಂದಿಗೆ ಸಮಯವನ್ನು ಕಳೀಲಿಕ್ಕೆ, ಮುಖ್ಯವಾಗಿ ಈ ದಿನ ನಿನ್ನೊಂದಿಗೆ ಸಮಯವನ್ನು ಕಳೀಲಿಕ್ಕೆ ನನಗೆ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮುಂದಿರುವ ಎಲ್ಲ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ ನಮ್ಮನ್ನು ನಡೆಸಲಿ. ಎಲ್ಲ ಘನತೆ, ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಹಾಗೆ ಪ್ರತಿದಿನ ನಮ್ಮ ಗೂಗಲ್ ಮೀಟಿನಲ್ಲಿ ನಡೆಯುವ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗುವುದಾದರೆ ಅದರಲ್ಲಿ ನಿಮಗೆ ಲಿಂಕ್ ಲಭಿಸುವಂಥದ್ದಾಗಿರ್ತದೆ. ನಂತರ ಪ್ರತಿ ತಿಂಗಳು ರಾಮನಗರದಲ್ಲಿ ನಡೆಯುವಂಥ ಬಿಡುಗಡೆ ಕೂಟ, ಅದಕ್ಕೆ ನೀವು ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಆ ಕೂಟದಲ್ಲಿ ಮುಖ್ಯವಾಗಿ ಮಕ್ಕಳಿಲ್ಲದವರಿಗಾಗಿ, ಮದುವೆ ಆಗದವರಿಗಾಗಿ, ರೋಗದಲ್ಲಿ ಸಾಲದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸುವಂಥ, ಅವರ ಬಿಡುಗಡೆಗಾಗಿ ದೇವರನ್ನು ಆದುಕೊಳ್ಳುವಂಥ ಒಂದು ಕೂಟವಾಗಿದೆ. ದೇವರು ಅದೆಲ್ಲದರಿಂದ ಅನೇಕರನ್ನು ದೇವರು ಬಿಡಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ, ಮಕ್ಕಳಿಲ್ಲದೆ, ಮದುವೆ ಆಗದೆ, ಸಾಲದಲ್ಲಿಯೋ ರೋಗದಲ್ಲಿಯೋ ನೀವು ಇರುವುದಾದರೆ ಆ ಕೂಟದಲ್ಲಿ ಭಾಗವಹಿಸಿ. ಖಂಡಿತ ದೇವರು ಆ ಕೂಟದಲ್ಲಿ ನಿಮ್ಮನ್ನು ಸ್ಪರ್ಶಿಸ್ತಾರೆ, ಒಂದು ಬಿಡುಗಡೆಯನ್ನು ಕೊಡುವವರಾಗಿರ್ತಾರೆ. ಅದು ರಾಮನಗರದಲ್ಲಿ ಪ್ರತಿ ತಿಂಗಳು 30ನೇ ತಾರೀಕೆ ನಡೀತದೆ. ಆದರೆ ಈ ಆಗಸ್ಟ್ ತಿಂಗಳು 31ನೇ ತಾರೀಕೆ ಬಿಡುಗಡೆ ಕೂಟ, ಅಂದರೆ ಸೋಮವಾರ ದಿನ ಇರುವಂಥದ್ದಾಗಿರ್ತದೆ. ನೀವು ಯಾರಾದರೂ ಬರಲಿಕ್ಕೆ ಇಚ್ಛಿಸುವುದಾದರೆ ನಮ್ಮನ್ನು ಆ ನಂಬರಿನ ಮೂಲಕ ಸಂಪರ್ಕಿಸಿರಿ. ನಾವು ನಿಮಗೆ ಎಲ್ಲಿ, ಯಾವ ಸ್ಥಳದಲ್ಲಿ ಅನ್ನೋದನ್ನು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.